ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ರಣಗಲ್ ನ್ಯೂಸ್ನ ಮತ್ತೊಂದು ಸುದ್ದಿಗೆ ನಿಮಗೆಲ್ಲ ಸ್ವಾಗತ ಐತಿ. ಇವತ್ತಿಂದು ವಿಶೇಷ ಏನಪ್ಪಾ ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿಜೆಪಿಯವರು 6 ವರ್ಷ ಉಚ್ಚಾಟನೆ ಮಾಡ್ಯಾರ. ಹಾವು ಮುಂಗ್ಸಿ ಆಟ ಕೊನೆ ಗಂಡೈತಿ. ಆದ್ರ 24ರಿಂದ 25-26% ಸ್ವಿಚ್ ಆಗೋ ಪಂಚಮಸಾಲಿ ಸಮುದಾಯನ ಯಾವ ಮಟ್ಟಕ್ಕೆ ಎದುರು ಹಾಕೋಬೇಕು ಅನ್ನೋದು ಕೇಂದ್ರದವ್ರಿಗೆ ಯಾಕೆ ಅರ್ಥ ಆಗವಲ್ದು? ನಾನು ಇನ್ ಜನರಲ್ ಮಾತಾಡಕತ್ತೀನಿ ಇವತ್ತ. ಇನ್ ಜನರಲ್ ಯಡಿಯೂರಪ್ಪನವರು ಈಗ ಸ್ವಲ್ಪ ಇತಿಹಾಸಕ್ಕೆ ಹೋದ್ರ ನಿಜಲಿಂಗಪ್ಪನವರು ಏನು ಮುಖ್ಯಮಂತ್ರಿ ಆಗಿದ್ರಲ್ಲ, ಅವಾಗ ಇದೇನು ಒಂದು 24ರಿಂದ 26% ಪಂಚಮಸಾಲಿ ಲಿಂಗಾಯತರು ಅವ್ರ ಜೊತೆಗೆ ನಿಂತಿದ್ರಲ್ಲ, ಅಂದ್ರೆ ಕಾಂಗ್ರೆಸ್ ಜೊತೆಗೆ ನಿಂತಿದ್ರಲ್ಲ, ಅವರು ಎಲ್ಲರೂ ಯಡಿಯೂರಪ್ಪನವರು ತಮ್ಮ ತಳಮಟ್ಟದ ಹೋರಾಟದಿಂದ ಪಂಚಮಸಾಲಿ ಲಿಂಗಾಯತರನ್ನ ವಿಶ್ವಾಸಕ್ಕೆ ತಗೊಂಡು ಆಶ್ವಾಸನೆ ಕೊಟ್ಟು ತಾವು ಒಳಗೆ ತಗೊಂಡ್ರು. ಅಲ್ಲಿಂದ ಬಿಜೆಪಿ ಜೊತೆಗೆ ನಿಂತ್ಕೊಂಡಾರ ಇವರು ಕಂಟಿನ್ಯೂಸ್ ಆಗಿ. ಈಗ ವಿಜಯೇಂದ್ರನ ಒಂದು ಸ್ವಲ್ಪ ಸೈಡ್ ಲೈನ್ ಮಾಡಿಬಿಟ್ರಪ್ಪ ಅಂತಂದ್ರೆ ಎಲ್ಲ ಸರಿ ಹೋಗೋ ಒಂದು ಸಣ್ಣ ವಿಚಾರಕ್ಕೆ, ಅಂದ್ರೆ ಉಗುರಿಂದ ಚೂಟೋ ಚಿಗುರಿಗೆ ಕೊಡ್ಲಿ ಅಂತಾರಲ್ಲ, ಆ ಪ್ರಕಾರ ಬಿಜೆಪಿ ಒಳಗ ಹಿರಿಯರಾದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ 6 ವರ್ಷ ಉಚ್ಚಾಟನೆ ಮಾಡ್ಯಾರಂತಂದ್ರ ಬಹುಶಃ ಕೇಂದ್ರ ವರಿಷ್ಠರಿಗೆ ಅರ್ಥ ಆಗವಲ್ದನ್ನು. ಪಂಚಮಸಾಲಿ ಸಮುದಾಯ ಅಂದ್ರೆ ಏನು, ಅವರ ಒಂದು ತಾಕತ್ತು, ಅವರ ಒಂದು ಪವರ್ ಏನನ್ನೋದು ಗೊತ್ತಾಗವಲ್ದನು. ಮತ್ತೆ ಪಂಚಮಸಾಲಿ ಸಮುದಾಯದವರು ಹಂಗೆ ಹೇಳ್ಬೇಕು ಅಂತ ಏನಾದ್ರು ಅವ್ರು ಆಲೋಚನೆ ಮಾಡಾಕತ್ತಾರ, ವಿಚಾರ ಮಾಡಾಕತ್ತಾರ, ಬಹುಶಃ ಗೊತ್ತಾಗವಲ್ದು. ಕೇಂದ್ರದವ್ರಿಗೆ ಈ ಒಂದು ಸಬ್ಜೆಕ್ಟ್ನ, ಈ ಒಂದು ವಿಚಾರನ, ಈ ಒಂದು ವಿಷಯನ ಮನವರಿಕೆ ಮಾಡಾಕ ನಮ್ಮ ರಾಜ್ಯದೊಳಗ ಯಾರು ಒಂದು ಧುರೀಣರು ಅಥವಾ ಹಿರಿಯರು ಯಾರು ಇಲ್ಲನು. ಒಂದು ವಿಷಾದನ ಸರಿ ಇದು. ಯಾಕಪ್ಪ ಅಂತಂದ್ರ ಇವರು ವಾಜಪೇಯಿ ಅಂತ ಕ್ಯಾಬಿನೆಟ್ ಒಳಗ, ಅಂದ್ರೆ ಸಂಪುಟ ಒಳಗ ಕಾರಣ ಏನೋ ಇರ್ಬೋದು, ಅಲ್ಲಿ ಅವರು ಸಚಿವರಾಗಿದ್ದಂಥವ್ರು. ಅಂತ ಹಿರಿಯರನ್ನ ಕೇಂದ್ರದವರು ವರಿಷ್ಠರು 1 ಸಾರಿ ಬಿಟ್ಟು 2 ಸಾರಿ ಕರೆದು ಹೆಗಲ ಮೇಲೆ ಕೈ ಹಾಕಿ ಏನಾತು, ಏನ್ ಸಮಸ್ಯೆ ನಿಮಗೂ ಮತ್ತು ವಿಜೇಂದ್ರ, ಅಥವಾ ನಿಮಗೂ ಮತ್ತು ಬಿಜೆಪಿಗೆ ಏನ್ ಸಮಸ್ಯೆ, ಕರ್ನಾಟಕ ಬಿಜೆಪಿಗೆ ಮತ್ತೆ ವಿಜೇಂದ್ರ ಆತು ಅಥವಾ ಅವ್ರ ತಂದೆಯವರು ಯಡಿಯೂರಪ್ಪನವ್ರಿಗಾತು, ನೀವು ಯಾಕೆ ಅವಹೇಳನ ಮಾಡಾಕತ್ತೀರಿ, ಯಾಕೆ ಬೈಯಾಕತ್ತೀರಿ, ಏನ್ ನಡೆಯಾಕತ್ತೈತಿ ನಿಮ್ ಮನಸ್ಸೊಳಗ ಅನ್ನೋದು ಒಂದು ಸ್ವಲ್ಪರ ನೀವು ಕೇಂದ್ರದವ್ರು ಕರೆದು ಮಾತಾಡ್ಸಿದ್ರನು, ಒಮ್ಮೆರ ಕರೆದು ಮಾತಾಡ್ಸಿರನು. ಮಾತಿನ ಮುಂದೆ ಯತ್ನಾಳ್ ಕರಿತೀರಿ, ಯತ್ನಾಳ್ ಅವರು ಕೇಂದ್ರಕ್ಕೆ ಬರ್ತಾರ, ಅಮಿತ್ ಶಾ ಸಿಗ್ಲಿಲ್ಲ, ಮೋದಿ ಸಿಗ್ಲಿಲ್ಲ, ಇನ್ನೊಬ್ರು ಸಿಗ್ಲಿಲ್ಲ, ನಡ್ಡಾ ಸಿಗ್ಲಿಲ್ಲ, ರಿಟರ್ನ್ ಕಳಿಸಿಬಿಡೋದು. 1 ದಿವಸ 2 ದಿವಸ ಇರೋದು, ಊಟ ಮಾಡೋದು, ಮುಕ್ಕೊಳ್ಳೋದು, ಕರ್ನಾಟಕ ಭವನದೊಳಗೆ ಹೊಳ್ಳಿ ಬಂದ್ಬಿಡೋದು. ಮತ್ತೆ ನೀವು ಪಂಚಮಸಾಲಿ ಲಿಂಗಾಯತರಿಗೆ ನೀವು ಏನ್ ಬೆಲೆ ಕೊಟ್ಟಂಗಾತು? ಇವತ್ತ ಉಚ್ಚಾಟನೆ ಮಾಡ್ಬೋದು, ನಾಳೆ ಬಿಜೆಪಿಗೆ ತಗೋಬಹುದು, ಅಥವಾ ಯತ್ನಾಳ್ ಅವರು ಬಿಜೆಪಿ ಬಿಟ್ಟಂತೂ ಹೋಗಂಗಿಲ್ಲ, ಅದು ಹಿಂದೂಲಿ ಅಂತ ಅನ್ನೋದು ಏನೋ ಒಂದು ಟ್ಯಾಗ್ ಲೈನ್ ಹಾಕೊಂಡ್ಬಿಟ್ಟೈತಿ. ಯಾರೋ ಯತ್ನಾಳ್ ಅವ್ರದ್ದು ಹೇಳಾಕತ್ತೀನಿ ನಾನು. ನಿಮ್ಮ ರಾಜಕೀಯ ಒಳಜಗಳ ಏನಾದ್ರೂ ಇರ್ಲಿ, ಆದ್ರೆ ಪಂಚಮಸಾಲಿ ಲಿಂಗಾಯತರಿಗೆ ಇವತ್ತು ನೀವು ಎಷ್ಟು ದೊಡ್ಡ ಮಟ್ಟದ ನೀವು ಮೋಸ ಮಾಡಕ್ ಹೊಂಟೀರಿ, ಅನ್ಯಾಯ ಮಾಡಕ್ ಹೊಂಟೀರಿ ಅನ್ನೋದು. ಯಾಕಂತಂದ್ರೆ ಈ ಹಿಂದ ಎಲೆಕ್ಷನ್ ಮೂಮೆಂಟ್ ಒಳಗ ಯಡಿಯೂರಪ್ಪನವ್ರಿಗೆ ಸೈಡ್ ಲೈನ್ ಮಾಡಿದ್ದು ಬಹುಶಃ ನೀವು ಮರ್ತಿಲ್ಲ. ಕೇಂದ್ರ ವರಿಷ್ಠರೇ, ಬಿಜೆಪಿ ವರಿಷ್ಠರೇ, ನೀವು ಮರ್ತಿಲ್ಲ. ಅವಾಗ ಲಿಂಗಾಯತರ ಓಟು ಎಷ್ಟು ಡಿವೈಡ್ ಆತು, ಎಷ್ಟು ನಿಮಗೆ ಲಾಸ್ ಆತು. ಇವತ್ತ ನೀವು ಸರ್ಕಾರ ರಚನೆ ಮಾಡದೇ ಇರೋದಕ್ಕ ಇದು ಕೂಡ ಮುಖ್ಯ ಕಾರಣ ಆಗುತ್ತ. ಅಂಥದ್ರೊಳಗ ನೀವು ಮತ್ತೆ ಯತ್ನಾಳ್ ಅವ್ರನ್ನ ನೀವು ಸೈಡ್ ಲೈನ್ ಮಾಡೋ ಮುಖಾಂತರ ನಿಮ್ಮ ಕಾಲ ಮೇಲೆ ನೀವ ಕಲ್ ಹಾಕೊಳಕತ್ತೀರಂತ ಇಲ್ಲಿ ಹೇಳುವಂತ ಒಂದು ಪ್ರಸಂಗ ಐತಿ. ಅದು ಅಲ್ದನೆ ನೀವು ವಿಜೇಂದ್ರ ಅವ್ರನ್ನ ಕರೆದು ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡಿ ಯತ್ನಾಳ್ ಅಂತವ್ರಿಗೆ, ಅಂದ್ರೆ ಹಿರಿಯರಿಗೆ ಮುಂದೆಲಿಗೆ ಬಿಟ್ರಂದ್ರೆ ಬಹಳ ಒಳ್ಳೇದಾಗ್ತಿತ್ತು. ಜೊತೆಗೆ ನೀವೇನು ಒಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಅಂತ ಹೇಳಿ ಅಶೋಕ್ ಅವ್ರನ್ನ ಮಾಡಿರಲ್ಲ, ಬಹುಶಃ ಅದು ಕೂಡ ಅಷ್ಟು ಸರಿ ಕಾಣವಲ್ದು. ಮುಂದಿನ ದಿನಮಾನದೊಳಗ ಇದ್ರದ್ದು ಒಂದು ಪರಿಣಾಮನ ಬಿಜೆಪಿ ಎದುರಿಸ್ಬೇಕಾಗತ್ತಂತ ಬಹುಶಃ ಅನ್ಬೇಕಾಗತ್ತ ಅಂತ ಹೇಳ್ದ ಈ ಒಂದು ಸುದ್ದಿ ಇಲ್ಲೇ ಮುಗಿಸ್ತೀನಿ. ಮತ್ತೆ ಬೇರೆ ಸುದ್ದಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ